ನಿಲ್ಸ ನಮಸ್ಕಾರ ಸ್ನೇಹಿತರೆ, ರ್ಯಾಪಿಡ್ ಡ್ರಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತ ಸಮಾರಂಭಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಏನಂತ ನಿಮಗೂ ಗೊತ್ತೇ ಇದೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹೆಮ್ಮೆಯ BJP ನಾಯಕರಾದಂತಹ ಶ್ರೀ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಯಡಿಯೂರಪ್ಪನವರ ಬೆಂಬಲಿಗರು ಹಾಗೂ ಅವರ ಅಭಿಮಾನಿಗಳಿಂದ ಆಯೋಜಿಸಲ್ಪಟ್ಟಂತಹ ಒಂದು ಬೃಹತ್ ಸಮಾರಂಭವೇ ಈ ಅಭಿಮಾನೋತ್ಸವ. ಶ್ರೀ BS ಯಡಿಯೂರಪ್ಪನವರ ರಾಜಕೀಯ ಜೀವನ, ಅವರು ಜನಸಾಮಾನ್ಯರಿಗಾಗಿ ಮಾಡಿದಂತಹ ಕೆಲಸಗಳು ಹಾಗೂ ಅವರ ನಾಯಕತ್ವವನ್ನು ಸಂಭ್ರಮಿಸಲು ಈ ಅಭಿಮಾನೋತ್ಸವ ಸಮಾರಂಭವನ್ನು ಅವರೆಲ್ಲರ ಅಭಿಮಾನಿಗಳು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಮಾರಂಭವನ್ನು ನೀವು ವೀಕ್ಷಿಸ್ಬೋದು. ಯಾವ ರೀತಿ ಒಂದು ಅವರ ಕಟೌಟ್ಗಳನ್ನು ರಸ್ತೆ ಬದಿಯ ಇಕ್ಕೆಲೆಗಳಲ್ಲಿ ನಿಲ್ಲಿಸಿದ್ದಾರೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ನೋಡ್ಬೋದು. ನಾನು ಹೋಗಿದ್ದು ಬೆಳಗ್ಗೆ 11 ಗಂಟೆಗೆ, ಹಾಗಾಗಿ ಜನರು ಇನ್ನೂ ಬರ್ತಾ ಇರೋದನ್ನು ನೀವು ಈ ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಯಾವ ರೀತಿಯ ಒಂದು ಪೆಂಡಲ್ಗಳನ್ನು ಹಾಕಿದ್ದಾರೆ ಅಂತ ನಾವು ನೋಡ್ಬೋದು. ನೋಡಿ, ಈ ದೃಶ್ಯದಲ್ಲಿ ಯಾವ ರೀತಿ ಒಂದು ಕೋಟೆಯ ರೀತಿ ಕೋಟೆ ನಾಡಿನಲ್ಲಿ ಒಂದು ವೇದಿಕೆಯನ್ನು ಹಾಕಿದ್ದಾರೆ. 50 ವರ್ಷ ಯಡಿಯೂರಪ್ಪನವರು BJP ಪಕ್ಷವನ್ನು ಕಟ್ಟಲು ಎಷ್ಟು ಪ್ರಯತ್ನ ಹಾಗೂ ಎಷ್ಟು ಶ್ರಮಿಸಿದ್ದಾರೆ ಎನ್ನುವುದನ್ನು ಅವರಿಗೆ ಹಾಗೂ ಜನಗಳಿಗೆ ಮನದಟ್ಟು ಮಾಡಲು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕೆಲವು ಪ್ರಮುಖ ನಾಯಕರುಗಳು ಕೂಡ ಕೆಲವೊಂದು ನ್ಯೂಸ್ಗಳಿಗೆ ಅಲ್ಲಿ ವಿಶ್ಲೇಷಿಸ್ತಾ ಇದ್ದರು. ಹಾಗೆ ನೋಡ್ಬೋದು ಈ ದೃಶ್ಯದಲ್ಲಿ ಎಷ್ಟು ಆಂಬುಲೆನ್ಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಅಂತ. ಹಾಗೆ ನೀವು ಈಗ ನೋಡ್ತಾ ಇರೋದೇನೆಂದರೆ, ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಲು ತಿರುಗಾಡಿದಂತಹ ಅವರ ಅಂಬಾಸಿಡರ್ ಕಾರ್ CKR 45. ಈ ಸಮಾರಂಭದ ಮುಖ್ಯ ಉದ್ದೇಶ ಶ್ರೀ BS ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣದಿಂದ ಕೆಳಗಿಳಿದ ನಂತರವೂ ಅವರಿಗೆ ಜನಬೆಂಬಲ ಎಷ್ಟಿದೆ ಎಂಬುದನ್ನು ತೋರಿಸುವಂತಹ ಒಂದು ಬೃಹತ್ ವೇದಿಕೆ ಇದಾಗಿದೆ. ಹಾಗೆಯೇ ಗೌರವ ಸಮರ್ಪಣೆ ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ರೈತರಿಗಾಗಿ ಅವರು ತಂದ ಯೋಜನೆಗಳು ಹಾಗೂ ಹೆಣ್ಣು ಮಕ್ಕಳಿಗೋಸ್ಕರ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ತಂದರು. ಹಾಗೆಯೇ ನಮಗೆ ಗೊತ್ತಿರುವ ಹಾಗೆ ನಾವು ಓದ್ತಿರ್ಬೇಕಾದ್ರೆ ಸೈಕಲ್ ವಿತರಣೆ ಮಾಡುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಕೂಡ ಪ್ರೋತ್ಸಾಹವನ್ನು ನೀಡಿದರು. ಎಲ್ಲ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂತಹ BS ಯಡಿಯೂರಪ್ಪನವರನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂಥ ಮಹಾನ್ ನಾಯಕರು ಕೂಡ ಕೆಲವೊಂದು TV ಸಂದರ್ಶನಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದನ್ನು ನಾವು ನೋಡಿ ನಿಮ್ಮ ಮುಂದೆ ಅದನ್ನು ಹೇಳಲು ಬಯಸ್ತಾ ಇದ್ದೀನಿ. ವೈದ್ಯಕೀಯ ಪ್ರಕೋಷ್ಠ ಕರ್ನಾಟಕ ಇವರಿಂದ ತುಂಬ ಒಂದು ವೈದ್ಯಕೀಯವಾಗಿ ಯಾವುದೇ ತೊಂದರೆ ಆದಲ್ಲಿ ಅವರಿಗೆ ದಿಢೀರನೆ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಲು ಎಲ್ಲ ತರಹದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಈ ದೃಶ್ಯದಲ್ಲಿ ನೋಡ್ಬೋದು, ನಾನು ನಿಮಗೆ ಟೆಂಟ್ ಒಳಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ. BP ಚೆಕ್ ಮಾಡ್ತಾ ಇರೋದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಯಾವುದೇ ರೀತಿಯ ಒಂದು ವೈದ್ಯಕೀಯ ಎಮರ್ಜೆನ್ಸಿ ಇದ್ದರೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಹಾಗೆಯೇ
ಪ್ರತಿಷ್ಠಿತ ಆಸ್ಪತ್ರೆಯಾದಂತಹ ಬಸವೇಶ್ವರ ಆಸ್ಪತ್ರೆಯಲ್ಲಿ ಕೂಡ 30 ಕ್ಯಾಶುಯಲ್ ಬೆಡ್ಗಳನ್ನು ಕೂಡ ಆಲ್ರೆಡಿ ಬುಕ್ ಮಾಡಲಾಗಿದೆ ಅಂತ ವೈದ್ಯಕೀಯ ಸಿಬ್ಬಂದಿಗಳು ತಿಳಿಸಿದರು. ಹಾಗೆಯೇ ಪೊಲೀಸ್ ಇಲಾಖೆಯವರು ಕೂಡ ತುಂಬ ಅಚ್ಚುಕಟ್ಟಾಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸಿದರು. ಅದನ್ನು ನೋಡಿ ತುಂಬ ಖುಷಿಯಾಯಿತು. ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಇಲ್ಲಿಗೆ ಈ ದಿನದ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.